ಮುನೇಶ್ವರ ಸ್ವಾಮಿ ಅದ್ದೂರಿ ಜಾತ್ರಾ ಮಹೋತ್ಸವಕ್ಕೆ ಕಾಂಗ್ರೆಸ್ ಮುಖಂಡ ಪುಟ್ಟು ಅಂಜನಪ್ಪ ಭಾಗಿ. ಚಿಂತಾಮಣಿ ತಾಲೂಕಿನ ಕ್ವಾರ್ಲಪತ್ತಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಗೆ ಬರತಕ್ಕಂಥ ಚೆಂಗವಾರಹಳ್ಳಿ, ಪೋಲನಾಯಕನಹಳ್ಳಿ ಮಧ್ಯೆ ಯುಗಾದಿ ಹಬ್ಬ ಕಳೆದ ನಂತರ ಬರತಕ್ಕಂಥ ಮಂಗಳವಾರದಂದು ಪ್ರತಿ ವರ್ಷವೂ ಸಹ ನಡೆಯಲಿರತಕ್ಕಂಥ ಶ್ರೀ ಮುನೇಶ್ವರ ಜಾತ್ರೆ ಉಟ್ಲು ಪರೀಕ್ಷೆ ಹಿಂದಿನಿಂದಲೂ ಸಹ ಆಚರಿಸಿಕೊಂಡು ಬರುತ್ತಿದ್ದು, ಅದೇ ರೀತಿಯಾಗಿ ಈ ವರ್ಷವೂ ಸಹ ಅದ್ದೂರಿಯಾಗಿ ನಡೆಯಿತು. ಈ ಒಂದು ಜಾತ್ರಾ ಮಹೋತ್ಸವಕ್ಕೆ ಆಗಮಿಸಿರ್ತಕ್ಕಂಥ ಕಾಂಗ್ರೆಸ್ ಮುಖಂಡ ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರಕ್ಕೆ ಸೇರಿರ್ತಕ್ಕಂಥ ಪುಟ್ಟು ಅಂಜನಪ್ಪನವರು ದೇವರ ದರ್ಶನ ಪಡೆದು ಮಾತನಾಡಿದ ಅವರು, ಸುಮಾರು 500 ವರ್ಷಗಳ ಇತಿಹಾಸವಿರತಕ್ಕಂಥ ಶ್ರೀ ಮುನೇಶ್ವರ ಗುಡಿಯನ್ನು ಚೆಂಗವಾರಹಳ್ಳಿ, ಪೋಲನಾಯಕನಹಳ್ಳಿ ಹಾಗೂ ಲಕ್ಕೇನಹಳ್ಳಿ ಗ್ರಾಮಗಳ ಗ್ರಾಮಸ್ಥರು ಸೇರಿ ದೇವಾಲಯವನ್ನು ನೂತನವಾಗಿ ನಿರ್ಮಿಸಿ ವಾಡಿಕೆಯಂತೆ ಸುತ್ತಮುತ್ತಲ ಗ್ರಾಮಸ್ಥರು ಶ್ರೀ ಮುನೇಶ್ವರ ಜಾತ್ರೆಯನ್ನು ಅದ್ಧೂರಿಯಾಗಿ ನಡೆಸಿದ್ದು ಮತ್ತು ಭಗವಂತ ಈ ಭಾಗದ ಜನಕ್ಕೆ ಆರೋಗ್ಯ, ಸಂಪತ್ತು, ಐಶ್ವರ್ಯ ಮತ್ತು ಕಾಲಕಾಲಕ್ಕೆ ಮಳೆ ಬೆಳೆಯಾಗಲಿ ಎಂದು ಪ್ರಾರ್ಥಿಸಿದ್ದೇನೆ ಎಂದು ತಿಳಿಸಿದರು. ನಂತರ ಅಲ್ಲಿನ ಸುತ್ತಮುತ್ತಲ ಗ್ರಾಮಸ್ಥರ ಮುಖಂಡರುಗಳು ಮಾತನಾಡಿ, ಶ್ರೀ ಮುನೇಶ್ವರ ದೇವರಿಗೆ ಸುಮಾರು 500 ವರ್ಷಗಳ ಇತಿಹಾಸವಿದ್ದು, ದೇವರು ಮೈಮೇಲೆ ಬಂದು ಇಲ್ಲಿ ಮಕ್ಕಳ ಆಗದಿರತಕ್ಕಂಥವರು ಮತ್ತು ಭೂತ, ಪ್ರೇತ, ಪಿಚಾಚಿಗಳು ಪೀಡಿತರು ಸಹ ತಣ್ಣೀರಿನಲ್ಲಿ ಸ್ನಾನ ಮಾಡಿ ಇಲ್ಲಿ ಭಗವಂತನಲ್ಲಿ ಬೇಡಿದರೆ ಇಷ್ಟಾರ್ಥಗಳನ್ನು ಈಡೇರಿಸ್ತಾನೆ ಇರತಕ್ಕಂಥದ್ದು ಒಂದು ವಾಡಿಕೆಯಂತೆ ಈ ಒಂದು ಸುತ್ತಮುತ್ತಲ 10 ಗ್ರಾಮಸ್ಥರು ಇಲ್ಲಿ ಸೇರಿ ಅದ್ದೂರಿಯಾಗಿ ಈ ಒಂದು ಜಾತ್ರೆಯನ್ನು ಮಾಡುತ್ತೇವೆ ಎಂದು ತಿಳಿಸಿದರು. ಜಾತ್ರೆಯ ರಸ್ತೆ ಬದಿಗಳಲ್ಲಿ ಪೂಜೆ ಸಾಮಾನುಗಳು, ತಿಂಡಿ ತಿನಿಸು, ಮಕ್ಕಳ ಆಟಿಕೆಗಳು ಸೇರಿದಂತೆ ವಿವಿಧ ಅಂಗಡಿಗಳು, ಬಿಡಾರಗಳು ಹಾಕಿದ್ದರು. ನಂತರ ಪ್ರತಿ ವರ್ಷದಂತೆ ಈ ವರ್ಷವೂ ಸಹ ವ್ಯಾಪಾರ ವಹಿವಾಟುಗಳು ಬಹಳ ಜೋರಾಗಿ ನಡೆಯಿತು. ಮುನೇಶ್ವರ ಗುಡಿಗೆ ಬಣ್ಣ ಬಣ್ಣದ ದೀಪ ಅಲಂಕಾರಗಳನ್ನು ಸಹ ಸಿಂಗರಿಸಲಾಗಿತ್ತು. ಈ ಸಂದರ್ಭದಲ್ಲಿ ಚೆಂಗವಾರಹಳ್ಳಿ, ಪೋಲನಾಯಕನಹಳ್ಳಿ, ಲಕ್ಕೇನಹಳ್ಳಿ ಸೇರಿದಂತೆ 10 ಸುತ್ತಮುತ್ತಲ ಗ್ರಾಮಸ್ಥರು, ಭಕ್ತಾದಿಗಳು, ಸಾರ್ವಜನಿಕರು ಈ ಸಂದರ್ಭದಲ್ಲಿ ಹಾಜರಿದ್ದರು. ಗ್ರಾಮ ಪಂಚಾಯತಿಗೆ ಸೇರಿದಂಥ ಗ್ರಾಮಗಳು ಚೆಂಗವಾರಹಳ್ಳಿ, ಪೋಲನಾಯಕನಹಳ್ಳಿ ಮತ್ತು ಲಕ್ಕೇನಹಳ್ಳಿ ಜೊತೆಗೆ ಯಲಬುರಡ್ಡಹಳ್ಳಿ ಎಲ್ಲ ಗ್ರಾಮಗಳ ಭಾಳ ದೇವರು ಅಚ್ಚುಮೆಚ್ಚು ಮುನೇಶ್ವರ ಸ್ವಾಮಿ ದೇವಸ್ಥಾನನ ಕಳೆದ ವರ್ಷ ಜೀರ್ಣೋದ್ಧಾರ ಮಾಡಿ ಪ್ರತಿಷ್ಠಾಪನೆ ಮಾಡಿ ಒಂದು ಭವ್ಯವಾದಂಥ ದೇವಸ್ಥಾನ ನಿರ್ಮಾಣ ಮಾಡಿ ಭಾಗದ ಎಲ್ಲ ಮುಖಂಡರು ಎಲ್ಲ ಸಾರ್ವಜನಿಕ ಸೇವೆಗೆ ಅವಕಾಶ ಮಾಡಿಕೊಡ್ತಾರೆ, ದೇವರ ದರ್ಶನಕ್ಕೆ ಅವಕಾಶ ಮಾಡಿಕೊಡ್ತಾರೆ. ಮತ್ತು ಪ್ರತಿ ವರ್ಷದಂತೆ ಇವತ್ತು ಮುನಿಯಪ್ಪ ಸ್ವಾಮಿ ಜಾತ್ರಾ ಮಹೋತ್ಸವ ನಡೀತಾ ಇರೋಂಥದ್ದು, ಅದ್ದೂರಿ ವರ್ಷೆ ಆಗೋಂಥದ್ದು, ಹುಟ್ಲು ವರ್ಷೆ ನಡೆಯುವಂಥದ್ದು, ಭಕ್ತಾದಿಗಳು ಸಹ ಸಾಕಷ್ಟು ಸಂಖ್ಯೆಯಲ್ಲಿ ಬಂದು ಇಲ್ಲಿ ದೇವರಲ್ಲಿ ಬೇಡಂಥದ್ದು, ತಮ್ಮ ಕಷ್ಟ ಸುಖಗಳನ್ನು ದೇವರಲ್ಲಿ ಕೇಳ್ಕೊಳ್ಳೋಂಥದ್ದು ಆಗ್ತಾಯಿದೆ. ಪ್ರತಿಯೊಂದು ಕುಟುಂಬದಲ್ಲೂ ಸಹ ಈ ಭಾಗದಲ್ಲಿ ಮನೆಯ ಹೊರಗಡೆ ಎಲ್ಲರೂ ಸಹ ಸ್ವಚ್ಛಗೊಳಿಸಿ ಭಾಳ ಶುಭ್ರವಾಗಿ ದೇವರನ್ನ ಬಂದು ಪೂಜೆ ಮಾಡಿ ಒಳ್ಳೆಯದಾಗಲಿ ಅಂತೇಳಿ ಆಶೀರ್ವಚನ ಕೇಳೋಂಥದ್ದು ಇಲ್ಲಿನ ವಾಡಿಕೆ. ಆ ನಿಟ್ಟಿನಲ್ಲಿ ಈ ವರ್ಷವೂ ಸಹ ಭಾಳ ಯಶಸ್ವಿಯಾಗಿ ಅದ್ದೂರಿಯಾಗಿ ನಮ್ಮ ಭಾಗದ ಮುಖಂಡರು ಎಲ್ಲರೂ ಸೇರಿ ಒಂದು ಧಾರ್ಮಿಕ ಕಾರ್ಯನ ನೆರವೇರಿಸ್ಕೊಡ್ತಾ ಇದ್ದಾರೆ. ಆ ನಿಟ್ಟಿನಲ್ಲಿ ಆ ಭಗವಂತ ಮುನೇಶ್ವರ ಸ್ವಾಮಿ ಎಲ್ರಿಗೂ ಸಹ ಒಳ್ಳೇದು ಮಾಡಲಿ, ಎಲ್ಲರ ಇಷ್ಟಗಳನ್ನ ಈಡೇರಿಸಲಿ, ಕಷ್ಟಗಳನ್ನ ದೂರ ಮಾಡಲಿ, ಹೆಚ್ಚಿನ ಮಳೆ ಆಗಿ ರೈತರಲ್ಲಿ ಸುಖ, ಶಾಂತಿ, ಸಂತೋಷ ಭಗವಂತನ ಆಶೀರ್ವಾದದಿಂದ ಎಲ್ರಿಗೂ ಸಹ ಒಳ್ಳೆಯದಾಗಲಿ ಅಂತೇಳಿ ನಾನು ಶುಭ ಕೋರ್ತೇನೆ. ಹಾಗೂ ಇಲ್ಲಿ ಬಂದಿದ್ದಂಥ ಪುಟ್ಟಂಜಪ್ಪನವರಿಗೆ ಮತ್ತು ದಿವಸ ಇಲ್ಲಿ ವಾಡಿಕೆ ಅಂತ ಉಗಾದಿ ಮಾರನೇ ದಿವಸ ಬರುವಂಥ ಮಂಗಳವಾರ ಪ್ರತಿ ವರ್ಷವೂ ಕೂಡ ಇಲ್ಲಿ ಮುನೇಶ್ವರ ಜಾತ್ರೆ ಮಾಡ್ತೀವಿ. ಇಲ್ಲಿ ಸುತ್ತಮುತ್ತಲು ಒಂದು 4-5 ಹಳ್ಳಿ, 5-6 ಹಳ್ಳಿ, 10 ಹಳ್ಳಿ, ಸುತ್ತಮುತ್ತ 15 ಹಳ್ಳಿಗಳು ಸೇರಿಕೊಂಡು ಈ ಒಂದು ಪ್ರತಿನಿತ್ಯ ತಾತ ಮುತ್ತಾದ ಕಾಲದಿಂದ ಬಂದಂಥ ವಾಡಿಕೆ ಇದು. ಇಲ್ಲಿ ಈ ದೇವರು ಅಂದರೆ ನಮಗೆಲ್ಲರೂ ಪ್ರತಿಷ್ಠಿತವಂಥ ಒಂದು ದೇವರಾಗಿದೆ. ಇಲ್ಲಿ ಯಾಕಂದರೆ ಸುತ್ತಮುತ್ತ ಹಳ್ಳಿಯಲ್ಲಿ ಇಲ್ಲಿ
ಮಕ್ಕಳಾಗದೇ ಇರೋರು ಮತ್ತು ಭೂತ ಪಿಶಾಚಿಗಳೆಲ್ಲ ಹೊರಿಸುವಂಥ ಕಾರ್ಯಕ್ರಮ ಇದೆ. ಇಲ್ಲಿ ಅನಾದಿ ಕಾಲದಿಂದ ಬಂದಿದೆ. ಆ ಒಂದು ಭಕ್ತಿಯಿಂದ ಬಂದು ಶ್ರದ್ಧಾಭಕ್ತಿಯಿಂದ ಬಂದು ಈ ಜಾತ್ರೆಯನ್ನು ನಾವು ನಮ್ಮ ಸ್ವಂತ ಮನೆ ಕೆಲಸ ಅಂತ ಹೇಳಿ ನಾವು ಬೇರೆ ಬೇರೆ ಕೆಲಸ ಮಾಡಿದ್ರು ಕೂಡ ಈ ದಿವಸ ಎಲ್ಲರೂ ನಾವು ಹಾಜರಾಗಿ ಈ ಒಂದು ದೇವರ ಕೃಪೆಯನ್ನು ಪ್ರಾತುರರಾಗಿ ಇಲ್ಲಿ ಎಲ್ಲರಿಗೂ ದೇವರು ಒಳ್ಳೇದು ಮಾಡಬೇಕು. ಯಾಕಂದರೆ ಮಳೆ ಬೆಳೆ ಸುತ್ತಮುತ್ತಲು ಏನು ಒಂದು ಅಶಾಂತಿ ನಿಲ್ಲಿದೆ ಅದನ್ನು ಶಾಂತಿ ನೆಲೆಸಿಗೊಳಿಸುವಂತೆ ಮಾಡಬೇಕಂತ ಹೇಳಿ ನಾವು ಯಾವಾಗಲೂ ಪ್ರತಿ ವರ್ಷ ಮಾಡ್ತಿದ್ದೀವಿ. ಈ ದೇವಸ್ಥಾನ ಚಿಕ್ಕದಾಗಿದ್ದ ದೇವಸ್ಥಾನವನ್ನು ದೊಡ್ಡದಾಗಿ ಮಾಡಿ ಅಣ್ಣವರು ಬಂದಿದ್ರು. ಇದಕ್ಕೆ ಎಲ್ಲ ಒಂದು ಜೀರ್ಣೋದ್ಧಾರ ಮಾಡಿದ್ದೀವಿ. ಇನ್ನು ಮುಂದೆ ಸುಮಾರು ಕೆಲಸಗಳು ಆಗಬೇಕಾದ್ರೆ ದಾನಿಗಳು ಕೂಡ ಸಹ ಇದನ್ನು ಹೆಲ್ಪ್ ಮಾಡ್ಬೋದು. ಅಣ್ಣವರು ಸಹ ಹೆಲ್ಪ್ ಮಾಡಿದ್ದಾರೆ. ಇನ್ನು ಮುಂದೆ ತನುಮನ ಧನದೆಲ್ಲ ಸಹಾಯ ಮಾಡಬೇಕಾಗಿ ದೇವರು ಕೃಪೆ ಎಲ್ಲರಿಗೂ ಒಳ್ಳೇದು ಮಾಡಲಿ ಅಂತ ಹೇಳ್ಬಿಟ್ಟು ಈ ಒಂದು ಹಬ್ಬವನ್ನು ವಿಜೃಂಭಣೆಯಿಂದ ಮಾಡಿದ್ದೀವಿ. ಎಲ್ಲರಿಗೂ ನಮಸ್ಕಾರ. ಮಾಧ್ಯಮದವರಿಗೂ ನಮಸ್ಕಾರ. ಚೆಂಗವರಹಳ್ಳಿ ಮತ್ತು ಟೋಲ್ನಾಯ್ಕಹಳ್ಳಿ ಎಕ್ಕೇನಹಳ್ಳಿ 3 ಗ್ರಾಮದಲ್ಲಿ ನೆಲೆಸಿರುವಂಥ ಪುರಾತನ ದೇವಸ್ಥಾನ ಆಗಿದ್ದ ಮುನೇಶ್ವರ ದೇವಸ್ಥಾನವನ್ನು ಆಲ್ಮೋಸ್ಟ್ ಒಂದು 5 ವರ್ಷಗಳು ಇತಿಹಾಸ ಇದೆ. ಇದು ಯುಗಾದಿ ಆದ ಮೇಲೆ ಪ್ರತಿ ಮಂಗಳವಾರ ಯಾವ ಮಂಗಳವಾರ ಬರುತ್ತೋ ಆ ಮಂಗಳವಾರ ಇದು ಮಾಡ್ತಾರೆ. ಇದಕ್ಕೆ ಯಾವುದೇ ಇದಿಲ್ಲ, ಇದನ್ನು ಕಾಂಪಿಟೇಟಿವ್ ಆಗಲಿ ಒಂದು ಕಾರ ಪತ್ರ ಹೊಡೆಯೋದ್ರಿಂದ ಏನು ಇರೋದೇ ಇಲ್ಲ. ಅದೇ ಎಲ್ರಿಗೂ ತಿಳ್ಕೊಂಡು ಯುಗಾದಿ ಆದಮೇಲೆ ಬಂದು ಎಲ್ಲ ಜನರು ಬಂದಲ್ಲಿ ದೇವರಿಗೆ ಒಂದು ಅರ್ಕೆಯನ್ನು ಹೊತ್ತುಕೊಂಡು ಆ ವಿಜೃಂಭಣೆಯನ್ನು ಮಾಡ್ತಾರೆ. ಇದಕ್ಕೆ ಮಾಡೋ ಮೊದಲು ಸಣ್ಣ ಗುಡಿ ಇತ್ತು. ಆ ಗುಡಿನ ನಾವು 4 ಜನ ಸೇರಿ ಇದನ್ನು ಮಾಡಬೇಕಂತ ಇದು ಮಾಡಿ ಎಲ್ಲರೂ ಜನಗಳ ಸಹಕಾರದಿಂದ ಕಟ್ಟಬೇಕಾಗಿತ್ತು. ಅದಕ್ಕೆ ಎಲ್ಲರೂ ಜನರು ಸಹಕಾರ ಬಹಳ ಇದು ಮಾಡಿದ್ದಾರೆ. ಅದರಲ್ಲಿ ನಮ್ಮ ಪುಟ್ಟಣ್ಣವರು ಬೇರೆ ಮುಖಂಡರು ಎಲ್ಲರೂ ಸೇವೆ ಮಾಡಿದ್ದಾರೆ. ಅವರೆಲ್ಲರೂ ಸ್ಮರಣೆ ಮಾಡ್ಕೋಬೇಕಾಗುತ್ತೆ. ಅದಕ್ಕೆ ನಾವು ಇದಕ್ಕೆ ಮಾಡಿ ಸಂತೋಷ ಮಾಡೋಕ್ಕೆ 3 ವರ್ಷಗಳ ಇತಿಹಾಸ ಇರತಕ್ಕಂತಹ ಶ್ರೀ ಮುನೇಶ್ವರ ಸ್ವಾಮಿ ದೇವಾಲಯದ ಈ ಒಂದು ಪೂಜಾ ಕಾರ್ಯಕ್ರಮಕ್ಕೆ ನಮ್ಮ ಯಜಮಾನರು ಪುಟ್ಟಣ್ಣವರು ಆಗಮಿಸಿದ್ದಾರೆ. ತುಂಬ ಒಳ್ಳೆಯದು. ಅವರು ದಾನಿಯ ನಮಗೆ ಸಹಾಯ ಮಾಡಿದ್ದಾರೆ. ಹಾಗೆ ಈ ಒಂದು 3-4 ಹಳ್ಳಿಗಳಿಂದನೂ ಒಳ್ಳೆಯ ವಿಜೃಂಭಣೆಯಿಂದ ನಡೀತಕ್ಕಂಥದ್ದು. ಯುಗಾದಿ ಹಬ್ಬ ಹೋದ ಮಂಗಳವಾರ ಪ್ರತಿ ವರ್ಷವೂ ಇಲ್ಲೊಂದು ವಿಜೃಂಭಣೆಯಾಗಿರ್ತಕ್ಕಂತಹ ಜಾತ್ರೆ ನಡೀತದೆ. ಆ ಭಗವಂತ ನಮ್ಮ ಪುಟ್ಟು ಅಂಜಪ್ಪನ ಮೇಲೆ ದಯ ತೋರಬೇಕು ಅಂತ ಹೇಳ್ಬಿಟ್ಟು ಈ ಸಂದರ್ಭದಲ್ಲಿ ನಾನು ಕೇಳ್ಕೊಳ್ತೀನಿ. ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲೇ ಇರುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಮತ್ತಷ್ಟು ಅಪ್ಡೇಟ್ಗಳಿಗಾಗಿ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಟ್ವಿಟರ್ನಲ್ಲಿ ಫಾಲೋ ಆಗಿ.